ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಗಸಗಸೆ ಪಾಯಸ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡೋಣ ಅಂತ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಗಸಗಸೆ ಪಾಯಸ. ಬಾಣಂತಿಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೂಡ ತುಂಬ ಉಪಯುಕ್ತವಾಗುತ್ತೆ ಈ ಪಾಯಸ. ಸರಿನಾ? ನೋಡಿ, ಈಗ ಗಸಗಸೆ ಪಾಯಸ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬೆಲ್ಲ, ಹಾಲು, ಗಸಗಸೆ, ಗೋಡಂಬಿ, ಬಾದಾಮಿ, ಏಲಕ್ಕಿ ಕಾಯಿ ಮತ್ತು ಒಣ ಕೊಬ್ಬರಿ. ಇಷ್ಟಿದ್ರೆ ನಮಗೆ ಗಸಗಸೆ ಪಾಯಸ ತುಂಬ ಬೇಗ ರೆಡಿ ಆಗೋಡುತ್ತೆ. ಸರಿನಾ? ಈಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿದ ನಂತರ ನಾವು ಅದಕ್ಕೆ ಪಾತ್ರೆ ಇಟ್ಟು, ಆ ಪಾತ್ರೆ ಸ್ವಲ್ಪ ಬಿಸಿ ಇದ್ದಿದ್ದಂಗೆ ಸ್ವಲ್ಪ ನೀರು ಹಾಕಿ, ನೀರಿಗೆ ಬೆಲ್ಲ ಹಾಕೋಣ. ಓಕೆನಾ? ಬೆಲ್ಲ ಕರಗುವಷ್ಟು ನೀರು ಹಾಕ್ಕೊಳ್ಳಿ. ಬೇಕಾದ್ರೆ ನಾವು ಆಮೇಲೆ ಹಾಕ್ಕೋಬೋದು. ನೋಡಿ, ನೀರು ಬಿಸಿ ಆಗ್ತಾಯಿದೆ. ಈಗ ನಾವು ಅದಕ್ಕೆ ಬೆಲ್ಲ ಹಾಕೋಣ. ನೋಡಿ, ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಆ ಬೆಲ್ಲ ಹಾಕ್ತಾಯಿದ್ದೀನಿ. ಆ ಬೆಲ್ಲ ಸ್ವಲ್ಪ ಬಿಸಿಯಾಗಲಿ. ಆ ಬೆಲ್ಲ ಎಲ್ಲ ನೀಟಾಗಿ ಕರಗ್ತಾ ಇರಲಿ. ಓಕೆನಾ? ಅದು ಕರಗಿದ ನಂತರ ಅದ್ರ ಪಾಡಿಗೆ ಅದು ಕರಗ್ತಾ ಇರಲಿ. ನಾವು ಸೈಡಲ್ಲಿ ಮಿಕ್ಕಿದ್ದನ್ನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ, ಈಗ ನಾವು ಮತ್ತೆ ಇನ್ನೊಂದು ಕಡೆ ಗ್ಯಾಸ್ ಹಚ್ಚಿ ಅದಕ್ಕೆ ಒಂದು ಪಾತ್ರೆ ಇಡೋಣ. ಈಗ ಅದಕ್ಕೆ ನಾವು ಗಸಗಸೆ, ಸರಿನಾ? ಗಸಗಸೆ ಹುರ್ಕೋಬೇಕಲ್ವ ನಾವು, ಹಾಗಾಗಿ ಗಸಗಸೆನ ಸ್ಲೋ ಮಾಡಿಕೊಂಡು ಕಮ್ಮಿ ಹುರಿಲಿ ನಾವು ಅದನ್ನು ನೀಟಾಗಿ ನಿಧಾನಕ್ಕೆ ಹುರ್ಕೊಳ್ಳೋಣ. ಗಸಗಸೆ ಸಿಯೋದು ಬೇಡ, ಸಿದ್ರೆ ಚೆನ್ನಾಗಿರಲ್ಲ. ಓಕೆನಾ? ಅದಕ್ಕೋಸ್ಕರ ಕಮ್ಮಿ ಹುರಿಯಿಂದನೇ ನಾವು ಗಸಗಸೆನ ನೀಟಾಗಿ ಹುರ್ಕೊಳ್ಳೋಣ. ಅದು ಸ್ವಲ್ಪ ಗಸಗಸೆ ಚಟಪಟ ಅಂತ ಸಿಡಿತಾ ಇರಬೇಕು. ಅಲ್ಲಿವರೆಗೂ ನಿಧಾನಕ್ಕೆ ನಾವು ಹುರ್ಕೋತಾ ಬರೋಣ. ನೋಡಿ, ಅದು ಇವಾಗ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ. ಈಗ ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಸ್ವಲ್ಪ ಗಸಗಸೆ ತಣ್ಣಗಾಗಲಿ. ಈಗ ಬೆಲ್ಲ ಹಾಕಿದ್ವಲ್ಲ, ನೀರು ಹೇಗಿದೆ ಅಂತ ನೋಡೋಣ. ನೋಡಿ, ಬೆಲ್ಲನೂ ಕೂಡ ಕರಗಿದೆ. ನೋಡಿ, ಬೆಲ್ಲನೂ ಕೂಡ ಕರಗಿದೆ. ಈಗ ಗ್ಯಾಸ್ ಆಫ್ ಮಾಡಾಗೈತಾನೆ. ಈಗ ನಾವು ಜಾರಿಗೆ ನಾವು ಏನೇನು ಬೇಕು ಅಂತ ನೋಡೋಣ. ನೋಡಿ, ಜಾರಿಗೆ ನಾವು ಒಣ ಕೊಬ್ಬರಿ ತುರ್ಕೊಂಡಿದ್ವಲ್ಲ, ನೋಡಿ ಆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈಗ ಗೋಡಂಬಿ ಮತ್ತು ಬಾದಾಮಿನೂ ಕೂಡ ನಾವು ಅದರೊಳಗಡೆ ಹಾಕ್ಕೊಳ್ಳೋಣ. ಈಗ ನೋಡಿ, 4ರಿಂದ 5 ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ. ನಾವು ಅದನ್ನು ಕೆಚ್ಚಿ ಪುಡಿ ಮಾಡ್ಕೊಬರೋಣ. ಓಕೆನಾ? ಸಾರಿ, ವಿಡಿಯೋ ಕಟ್ಟಾಗಿದೆ. ನೋಡಿ, ಕೆಚ್ಚಿ ಪುಡಿ ಮಾಡಿದ್ದೀನಿ. ಅದರೊಳಗೆ ಏಲಕ್ಕಿ ಕಾಯಿ ಹಾಕಿದ್ದೀನಿ ಮತ್ತು ಅದಕ್ಕೆ ಗಸಗಸೆ ಕೂಡ ಹುರಿದಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಇವಾಗ ನಾವು ಅದನ್ನು ರುಬ್ಕೊಂಡು ಬರೋಣ. ನೋಡಿ, ರುಬ್ಬಿದೆ. ನೋಡಿ, ಎಲ್ಲ ಅಲ್ಲಿ ಸ್ವಲ್ಪ ಅಂಟ್ಕೊಂಡೈತೆ. ಈಗ ಅದಕ್ಕೆ ನಾನು ಸ್ವಲ್ಪ ಹಾಲು ಹಾಕಿದ್ದೀನಿ. ಮತ್ತು ನಾನು ಇವಾಗ ಅದಕ್ಕೆ ಸ್ವಲ್ಪ ದೊಡ್ಡ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಅದನ್ನು ಸ್ವಲ್ಪ ದೊಡ್ಡ ಜಾರ್ಗೆ ಹಾಕ್ಕೊಂಡೆ ರುಬ್ಕೊಬರ್ತೀನಿ. ಸ್ವಲ್ಪ ಅಂದರೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅಂತ. ಸ್ವಲ್ಪ ಹಾಲು, ಸರಿನಾ? ಹಾಲಲ್ಲೇ ಹಾಕ್ಕೊಂಡು ರುಬ್ಕೋಬೇಕು. ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಲಿಲ್ಲ ಅಂದರೆ ಒಂದು ಪಕ್ಷ ನೀರು ಹಾಕ್ಕೊಳ್ಳಿ. ಸೊ ಹಾಲು ಇರೋದ್ರಿಂದ ನೀವು ಹಾಲು ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ನೀಟಾಗಿ ನೋಡಿ, ಇವಾಗ ಬೆಲ್ಲನೂ ಕೂಡ ಕರಗಿರೋದು ಆರೈತೆ. ಈಗ ನಾವು ಅದನ್ನು ನೀಟಾಗಿ ಸೋಸ್ಕೊಬಿಡೋಣ. ಕಾಫಿ ಸೋಸೋದಿರುತ್ತಲ್ಲ, ಅದ್ರ ಸೋಸನ್ನು ಯಾಕೆ ಸೋಸ್ತೀವಿ ಅಂದರೆ, ನೋಡಿ, ಅದರಲ್ಲಿ ಬೆಲ್ಲದಲ್ಲಿ ಕಲ್ಲಿನಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ, ಹಂಗಾಗಿ ನೋಡಿ, ಮಣ್ಣು ಕಲ್ಲು ಇರೋದೆಲ್ಲ ಹೋಗಲಿ. ನೋಡಿ, ಈಗ ನಾನು ಅದಕ್ಕೆ ರುಬ್ಬಿರೋಂಥದ್ದು ಪಾತ್ರೆಗೆ ರುಬ್ಬಿರೋಂಥ ಅದನ್ನ ಹಾಕ್ಕೊಂಡಿದ್ದೀನಿ. ನಾನು ಅದಕ್ಕೆ ಆ ಬೆಲ್ಲದಿತ್ತಲ್ಲ ನೀರು, ಆ ನೀರನ್ನೇ ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾನು
ಅದರೊಳಗಡೆ ಹಾಕೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಜಾಸ್ತಿ ನೀರಾಗಬಾರ್ದು, ಜಾಸ್ತಿ ತೆಳುವಾಗಬಾರ್ದು, ಅದಕ್ಕೋಸ್ಕರ. ಮತ್ತು ನಾನು ಮಿಕ್ಕಿದ ನೀರನ್ನ ನೀಟಾಗಿ ಜಾರಲ್ಲಿರೋ ತೆಗೆದುಬಿಟ್ಟು ಅದನ್ನು ನೀಟಾಗಿ ಹಾಕಿ ನೋಡಿ, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮತ್ತೆ ಗ್ಯಾಸ್ ಹಚ್ಚಿ ನಾವು ಮತ್ತೆ ಆ ಪಾತ್ರೆನ ಸ್ವಲ್ಪ ತಿಟ್ಟಿ ಸ್ವಲ್ಪ ಕುದಿಸೋಣ. ಒಂದು 10 ನಿಮಿಷ ನಾವು ಅದ್ರ ಮುಂದೆಗಡೆನೇ ಇದ್ರೇ ಸರಿ. ಯಾಕೆ ಅಂತ ಅಂದರೆ ನಾವು ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತು ಅಂದರೆ ಗಸಗಸೆ ಆ ಪಾಯಸ ಗಸಗಸೆ ಪಾಯಸ ಏನಿದೆ ಅದು ಉಕ್ಕೋಗ್ಬಿಡುತ್ತೆ. ನೋಡಿ ನೋಡಿ ಈ ಥರ ಉಕ್ತಾ ಇರುತ್ತೆ. ನಾವು ಅದಕ್ಕೋಸ್ಕರ ನಾವು ಮುಂದೆಲೇ ಇರಬೇಕು, ಅದು ಕುದಿಯಲ್ಲ. ಓಕೆನಾ? ನೋಡಿ ಆಲ್ಮೋಸ್ಟ್ ಹಾಗೆ ಹೋಗಿದೆ. ಗಸಗಸೆ ಪಾಯಸ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ತುಂಬ ಒಳ್ಳೆಯದು, ನಮ್ಮ ಸೊಂಟಕ್ಕೆ ಹೋಗ್ಬೋದು, ತುಂಬ ತುಂಬ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ, ವಯಸ್ಸಾಗಿರೋರಿಗೆ, ಬಾಣಂತಿ ಎಸ್ಪೆಷಲಿ ಬಾಣಂತಿಯವ್ರಿಗೆ ತುಂಬ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ. ಓಕೆನಾ? ನೋಡಿ ಇಷ್ಟಿದ್ರೆ ಸಾಕು. ಗಸಗಸೆ ಪಾಯಸ ರೆಡಿಯಾಗೋಗಿದೆ. ತುಂಬ ಈಸಿಯಾಗಿ ಬೇಗನೆ ಗಸಗಸೆ ಪಾಯಸ ಮನೆಯಲ್ಲಿ ಪಟಾಪಟ ಅಂತ ಮಾಡ್ಕೋಬೋದು. ನೋಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗಿಂದ ಹಿಡಿದು ಪ್ರತಿಯೊಂದಕ್ಕೂ ತುಂಬ ಒಳ್ಳೆಯದು. ತುಂಬ ಸುಸ್ತಾಗಿರೋರಿಗೆ ಇದನ್ನು ಮಾಡಿಕೊಟ್ರೆ ಎಷ್ಟೋ ಸ್ವಲ್ಪ ಸಮಾಧಾನ ಪಡ್ತಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.